Hi students, welcome to the first PUC Computer Science online class. See students, in the previous class we are discussed about memory students. We are successfully completed the primary memory types, secondary memory and some secondary storage devices. So ಎಲ್ಲರಿಗೂ ನೆನಪಿದೆ ಅಂತ ಅನ್ಕೊಳ್ತೀನಿ. ಬನ್ನಿ ಸ್ಟೂಡೆಂಟ್ಸ್ ಇವತ್ತಿನಿಂದ ಹೊಸ ಟಾಪಿಕ್ ಹೋಗೋಣ. So this is the chapter of introduction to the computer, class number 7 students. Note ಮಾಡ್ಕೊಳ್ಳಿ, class number 7. Screen ಮೇಲೆ ಕಾಣಿಸ್ತಿದಾರಲ್ವಾ? The computer introducer, inventor Charles Babbage. ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ಅಲ್ಲೇ ಇವರ ದರ್ಶನನ ನಿಮಗೆ ಮಾಡಿಸಿದ್ದೆ. again ಇವತ್ತಿನ ಕ್ಲಾಸ್ ನ ಇವರ ದರ್ಶನದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. Yes, take on the new concept. ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, history of the computer. The topic name is history of the computer. ಅಲ್ಲಿಗೆ ಕಂಪ್ಯೂಟರ್ ಅನ್ನೋದು ಹೇಗೆ ಬಂತು, ಇದರ ಹಿಸ್ಟರಿನ ಇತಿಹಾಸವನ್ನ ನೋಡ್ಕೊಳ್ತಾ ಬರೋಣ. ಸಿ ಸ್ಟೂಡೆಂಟ್ಸ್, ಮೊದಲಿಗೆ ಕಂಪ್ಯೂಟರ್ ಅಂತ ಬರ್ಲಿಲ್ಲ ಸ್ಟೂಡೆಂಟ್ಸ್. ಇದರ ಇನ್ವೆಂಟ್ ಆಗೋಷ್ಟಕ್ಕೆ ತುಂಬಾ ಒಂದು ಟೆಕ್ನಾಲಜೀಸ್ ನ ಯೂಸ್ ಮಾಡಿದ್ರು, ತುಂಬಾ ಒಂದು ಇನ್ಸ್ಟ್ರೂಮೆಂಟ್ಸ್ ನ ಟ್ರೈ ಮಾಡಿದ್ರು. ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಇಂಟ್ರೊಡಕ್ಷನ್ ನ ಹೇಳ್ತಾ ಹೋಗ್ತೀನಿ. ದ ಪಾಯಿಂಟ್ ನಂಬರ್ 1 ಈಸ್ ಅಬಾಕಸ್. ಮೊದಲಿಗೆ ಕಂಪ್ಯೂಟರ್ ಗಿಂತ ಮುಂಚೆ ಒಂದು ಇನ್ಸ್ಟ್ರೂಮೆಂಟ್ ಬಂದಿದ್ದು ಅಬಾಕಸ್ ಅಂತ ಹೇಳಿ, ABACUS. ಅಬಾಕಸ್ ಅಂತಂದ್ರೆ ಇದೇ ನ್ಯೂ ವರ್ಡ್ ಅಲ್ಲ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಪರಿಚಯ ಇರಬಹುದು. ಸೊ ನೀವು ಚಿಕ್ಕ ವಯಸ್ಸಲ್ಲಿ ಅಬಾಕಸ್ ಹೋಗಿರ್ಬೋದು. ಸೊ ನೋಡಿರ್ತೀರ ಅಬಾಕಸ್ ಎಜುಕೇಶನ್ ಅಂತ ಹೇಳಿ. See students, this is called the abacus, one instrument students. ನೋಡಿ ಇಲ್ಲಿದೆ, ಅಂದ್ರೆ ನಮ್ಮ ಮೈಂಡ್ ಅನ್ನೋದು ಇಂಪ್ರೂವ್ ಆಗೋದಕ್ಕೆ ಅಬಾಕಸ್ ಅಂತ ಒಂದಷ್ಟು ಟೆಕ್ನಿಕ್ಸ್ ನ ಹೇಳ್ಕೊಡ್ತಾರೆ. ಅಂದ್ರೆ ಫಾಸ್ಟ್ ಕ್ಯಾಲ್ಕುಲೇಷನ್, ಸೊ ಒಂದು ಬಿಗ್ ಟೈಪ್ ಆಫ್ ಡೇಟಾನ ಹೇಗ್ ಮೆಮೊರಿಯಲ್ಲಿ ಇಟ್ಕೊಳ್ಳೋದು, ಹಾಗೆ ಬಿಗ್ ಕ್ಯಾಲ್ಕುಲೇಷನ್ಸ್ ನ ಸಿಂಪಲ್ ಟೆಕ್ನಿಕ್ಸ್ ಇಂದ ಹೇಗ್ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮೊಂದು ಅಬಾಕಸ್ ಎಜುಕೇಶನ್ ಅಲ್ಲಿ ಕೊಡ್ತಾರೆ. ಈಗಲೂ ಕೂಡ ಏಷ್ಯನ್ ಕಂಟ್ರೀಸ್ ಅಲ್ಲಿ ಇಟ್ ಇಸ್ ಒನ್ ಆಫ್ ದ ಪ್ರೈಮರಿ ಎಜುಕೇಶನ್ ಸ್ಟೂಡೆಂಟ್ಸ್, ನಥಿಂಗ್ ಬಟ್ ಅಬಾಕಸ್. See students, it is the first calculating machine used for counting. So ಮೊದಲಿಗೆ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮಿಷಿನ್ ಆಗಿ ಇಂಟ್ರೊಡ್ಯೂಸ್ ಆಗುತ್ತೆ ಫಾರ್ ಕೌಂಟಿಂಗ್ ಸ್ಟೂಡೆಂಟ್ಸ್. ಇಟ್ ಈಸ್ ಯೂಸ್ಡ್, ವಿ ಕ್ಯಾನ್ ಪರ್ಫಾರ್ಮ್ ಸಿಂಪಲ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್. ನಾವೇನ್ ಮಾಡ್ಕೋಬಹುದು, ಇದರಿಂದ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ನ ಮಾಡ್ಕೋಬಹುದು. ಇಟ್ ಈಸ್ ಮೇಡ್ ಅಪ್ ಆಫ್ ಬೀಡ್ಸ್ ಅಂಡ್ ಕಾರ್ಡ್ಸ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ, ಇದನ್ನ ನಾವು ಕರೆಯುವಂತದ್ದು ಬೀಡ್ಸ್ ಅಂಡ್ ಕಾರ್ಡ್ಸ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಬೀಡ್ಸ್ ರೆಪ್ರೆಸೆಂಟ್ ನಂಬರ್ಸ್ ಮ್ಯಾನ್ಯುಯಲಿ. ಅವ್ರು ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ಮ್ಯಾನ್ಯುಯಲಿ ನಂಬರ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಇಲ್ಲೆಲ್ಲೂ ನಿಮ್ಗೆ ನಂಬರ್ಸ್ ಕಾಣಿಸಲ್ಲ ಸ್ಟೂಡೆಂಟ್ಸ್, ಆ ನಂಬರ್ಸ್ ನ ನೀವು ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ನ ಮಾಡ್ಕೋಬೇಕು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಫಾರ್ ಅಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಲೇಟರ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಮೊದಲಿಗೆ ಈ ಅಬಾಕಸ್ ಅಂತ ಇಂಟ್ರೊಡ್ಯೂಸ್ ಆದಾಗ ಅಡಿಷನ್ ಗೆ ಯೂಸ್ ಮಾಡಿದ್ರು, ಸಬ್ಟ್ರಾಕ್ಷನ್ ಗೆ ಯೂಸ್ ಮಾಡಿದ್ರು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಡಿವಿಷನ್. ಅಡಿಷನ್ ಅಂತಂದ್ರೆ ಕೂಡುವುದು, ಸಬ್ಟ್ರಾಕ್ಷನ್ ಅಂತಂದ್ರೆ ಕಳೆಯುವುದು, ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಗುಣಾಕಾರ, ಡಿವಿಷನ್ ಅಂತಂದ್ರೆ ಭಾಗಾಕಾರ. ಈ 4ಕ್ಕೆ ನಮ್ಮ ಅಬಾಕಸ್ ಯೂಸ್ ಆಗುತ್ತೆ. ಐಡಿಯಾ ಬಂತು ಸ್ಟೂಡೆಂಟ್ಸ್? Take on the next one. ಎಲ್ಲಾರ್ ಮೈಂಡ್ ಫ್ರೆಶ್ ಇರಬೇಕು. The point number 2 is called Napier bones. ಏನಿದ್ರ ಹೆಸರು? Napier bones. See the screen students, ನೋಡಿ ಕಾಣಿಸ್ತಿದೆ Napier bones ಹೇಗಿತ್ತು ಅಂತ ಹೇಳಿ. ನೋಡಿ, ಫುಲ್ ಆಫ್ ನಂಬರ್ಸ್. ಇಲ್ಲಿ ನಿಮ್ಗೆ 0 ಸಿಗುತ್ತೆ, 1 ಸಿಗುತ್ತೆ, 2 ಸಿಗುತ್ತೆ. ಬಟ್ ಅಬಾಕಸ್ ಅಲ್ಲಿ ನಂಬರ್ಸ್ ರೆಪ್ರೆಸೆಂಟೇಷನ್ ಇರಲಿಲ್ಲ. ನ್ಯಾಪಿಯರ್ ಬೋನ್ಸ್ ಅಲ್ಲಿ ಏನಾಯ್ತು, ನಂಬರ್ಸ್ ರೆಪ್ರೆಸೆಂಟೇಷನ್ ಅಂತ ಕೊಟ್ರು, 0 to 9. ಸೊ 0 to 9 ಅಂದಿದ ತಕ್ಷಣ ನಮ್ಗೆ ಎಷ್ಟು ನಂಬರ್ಸ್ ಬೇಕೋ ಎಲ್ಲ ಇದ್ರ ಒಳಗಡೆನೆ ಸಿಗುತ್ತೆ ಸ್ಟೂಡೆಂಟ್ಸ್. ನೋಡಿ ಸ್ಟೂಡೆಂಟ್ಸ್, ನ್ಯಾಪಿಯರ್ ಬೋನ್ಸ್, ಇಟ್ ವಾಸ್ ಇನ್ವೆಂಟೆಡ್ ಬೈ ಜಾನ್ ನ್ಯಾಪಿಯರ್. ಅವನ ಹೆಸರು ಅದು ಏನದು, ಜಾನ್ ನ್ಯಾಪಿಯರ್ ಅಂತ ಹೇಳಿ. ಇಟ್ ಕನ್ಸಿಸ್ಟ್ ಆಫ್ ಸೆಟ್ ಆಫ್ ಬೋನ್ಸ್ ಟೋಟಲ್ 9. ಬೋನ್ಸ್ ಟೋಟಲ್ 9 ಬೋನ್ಸ್ ಮೊದಲಿಗೆ ಇದ್ರ ಒಳಗಡೆ ಇಂಟ್ರೊಡ್ಯೂಸ್ ನ ಮಾಡಿ ಕ್ಯಾಲ್ಕುಲೇಟಿಂಗ್ ಗೆ ಯೂಸ್ ಮಾಡ್ತಾರೆ ಸ್ಟೂಡೆಂಟ್ಸ್. ಇಟ್ ಈಸ್ ಫ್ರಮ್ 1 to 9. ಮೊದಲಿಗೆ ಏನ್ ಮಾಡ್ತಾರೆ, 1 to 9 ಮಾತ್ರ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇಟ್ ಹ್ಯಾಸ್ ಎಕ್ಸ್ಟ್ರಾ ಬೋನ್ ಡಿಜಿಟ್ ಕಾಲ್ಡ್ 0. ಲೇಟರ್ ಆನ್ ಏನ್ ಮಾಡ್ತಾರೆ, ಈ 0 ಅನ್ನೋದನ್ನ ಕೂಡ ಇವನ್ ಜೊತೆಗೆ ಆಡ್ ಮಾಡ್ತಾರೆ ಸ್ಟೂಡೆಂಟ್ಸ್. ಆವಾಗ ಅದು 0 to 9 ಆಗುತ್ತೆ.
ಮೊದಲಿಗೆ 1 to 9 ಮಾತ್ರ ಇತ್ತು, ಆಮೇಲೆ 0ನ ಆಡ್ ಮಾಡ್ತಾರೆ, ಆವಾಗ ಅದು 0 to 9 ಆಗುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಅಲ್ಲಿಗೆ ನ್ಯಾಪಿಯರ್ ಬೋನ್ಸ್ ಇಂದ ಅಡ್ವಾಂಟೇಜ್ ಏನು ಸರ್ ಅಂತಂದ್ರೆ ಕ್ಯಾಲ್ಕುಲೇಷನ್ಸ್ ಗೆ ಯೂಸ್ ಆಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ವಿಚ್ ಯು ಆರ್ ಆಲ್ರೆಡಿ ಫೆಮಿಲಿಯರ್, ಅದನ್ನೇ ನಾವು ಅಡಿಷನ್ ಅಂತ ತಗೊಳ್ತೀವಿ, ಸಬ್ಟ್ರಾಕ್ಷನ್ ಅಂತ ತಗೊಳ್ತೀವಿ, ಮಲ್ಟಿಪ್ಲಿಕೇಶನ್ ಎಕ್ಸೆಟ್ರಾ. ಐಡಿಯಾ ಬಂತ? ನ್ಯಾಪಿಯರ್ ಬೋನ್ಸ್. ಪಾಯಿಂಟ್ ನಂಬರ್ 3, ಸ್ಲೈಡ್ ರೂಲ್. ಯಾವ್ದು ಸ್ಟೂಡೆಂಟ್ಸ್? ಪಾಯಿಂಟ್ ನಂಬರ್ 3 ಸ್ಲೈಡ್ ರೂಲ್ ಅಂತ ಹೇಳ್ತೀವಿ. ನಿಮ್ಮ ಸ್ಕೇಲ್ ನೀವು ನೋಡ್ತಿರ್ತೀರಲ್ವಾ, ಸ್ಕೇಲ್ ಮೇಲೆ ಸೆಂಟಿಮೀಟರ್ಸ್ ಇರುತ್ತಾ? ಸೊ ಅದೇ ತರ ಸ್ಲೈಡ್ ರೂಲ್ ಇಂಟ್ರೊಡ್ಯೂಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸ್ಕ್ರೀನ್ ಮೇಲೆ ಡಯಾಗ್ರಾಮ್ ತೋರಿಸ್ತಿದ್ದೀನಿ ನೋಡಿ. ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಯುವರ್ ಸ್ಲೈಡ್ ರೂಲ್. ಕಾಣಿಸ್ತಾ ಇದೆಯಾ? ಸಿ ಸ್ಟೂಡೆಂಟ್ಸ್, ಇಟ್ ವಾಸ್ ಇನ್ವೆಂಟೆಡ್ ಬೈ ವಿಲಿಯಂ ಔಟರ್ಡ್. ಅವನ ಹೆಸರು ಸ್ಟೂಡೆಂಟ್ಸ್, ನಮ್ಮ ಒಂದು ಸ್ಲೈಡ್ ರೂಲ್ ನ ಫೈಂಡ್ ಔಟ್ ಮಾಡಿರೋ ಹೆಸರೇನು ಅಂತಂದ್ರೆ ವಿಲಿಯಂ ಔಟರ್ಡ್ ಅಂತ ಹೇಳಿ. ಎಲ್ರು ಮೈಂಡ್ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ, ಇವರೆಲ್ಲ ಫಾರಿನರ್ಸ್, ಅದಕ್ಕೆ ಹೆಸರುಗಳು ಹೀಗಿದೆ. ಸೊ ನಮ್ಮ ಇಂಡಿಯಾ ತರ ರಮೇಶ, ಗಿರೀಶ, ಉಮೇಶ ಅಂತ ಸಿಗೋಲ್ಲ ಸ್ಟೂಡೆಂಟ್ಸ್. ಯಾವ್ದಿದು? ಸ್ಲೈಡ್ ರೂಲ್. ಇಟ್ ವಾಸ್ ಇನ್ವೆಂಟೆಡ್ ಬೈ ವಿಲಿಯಂ ಔಟರ್ಡ್. ಇಟ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಎಫಿಷಿಯೆಂಟ್ಲಿ. ಸೊ ಸ್ಲೈಡ್ ರೂಲ್ ಅನ್ನೋದು ಇಂಟ್ರೊಡ್ಯೂಸ್ ಆದ್ಮೇಲೆ ಏನಕ್ಕೋಸ್ಕರ ಸಕ್ಸಸ್ಫುಲ್ ಆಗಿ ಯೂಸ್ ಆಯ್ತು ಅಂತಂದ್ರೆ ಅಡಿಷನ್ಗೂ ಯೂಸ್ ಆಯ್ತು, ಸಬ್ಟ್ರಾಕ್ಷನ್ಗೂ ಯೂಸ್ ಆಯ್ತು, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಎಫಿಷಿಯೆಂಟ್ಲಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ಕ್ಯಾಲ್ಕುಲೇಷನ್ಸ್ ಮೇಲೆನೆ ಒಂದು ಸರ್ಚಿಂಗ್ ಅನ್ನೋದು ಸ್ಟಾರ್ಟ್ ಆಗಿರೋದು. ನಥಿಂಗ್ ಬಟ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಮೊದಲಿಗೆ ಏನ್ ಮಾಡ್ತಾರೆ, ಕ್ಯಾಲ್ಕುಲೇಷನ್ಸ್ ಅನ್ನೋದು ಕರೆಕ್ಟ್ ಆಗಿ ಒಂದು ಮಿಷಿನ್ ಮಾಡುತ್ತೆ ಅಂದ್ಮೇಲೆ ಮಿಕ್ಕಿರೋದು ಎಲ್ಲ ಕಾನ್ಸೆಪ್ಟ್ಗಳು ಇಂಟ್ರೊಡ್ಯೂಸ್ ಆಗಿರೋದು ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಕನ್ಫ್ಯೂಷನ್ ಬೇಡ ಸ್ಟೂಡೆಂಟ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವಿವತ್ತು ಓದ್ತಾ ಇರುವಂತ ಕಾನ್ಸೆಪ್ಟ್ ಬಂದು ಹಿಸ್ಟರಿ ಆಫ್ ದ ಕಂಪ್ಯೂಟರ್. ಅದ್ರ ಒಳಗಡೆ ಫಸ್ಟ್ ಒನ್ ಬಂದು ಅಬಾಕಸ್, ಅದಾದ್ಮೇಲೆ ನ್ಯಾಪಿಯರ್ ಬೋನ್ಸ್, ದ ನೆಕ್ಸ್ಟ್ ಒನ್ ಸ್ಲೈಡ್ ರೂಲ್. ಟೇಕ್ ಡೌನ್ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಕಾಲ್ಡ್ ಪ್ಯಾಸ್ಕಲಿನ್. ಈ ಇನ್ಸ್ಟ್ರೂಮೆಂಟ್ ಹೆಸರು ಪ್ಯಾಸ್ಕಲಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾಸ್ಕಲಿನ್. ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ರೌಂಡ್ ರೌಂಡ್ ಆಗಿದೆ. ಸೊ ನೀವು ಓಲ್ಡ್ ಟೆಲಿಫೋನ್ ಸಿಸ್ಟಮ್ ಅಲ್ಲಿ ಈ ಟೆಕ್ನಿಕ್ಸ್ ನ ನೋಡಿರ್ತೀರಾ. ನೀವು ಓಲ್ಡ್ ರಿಂಗ್ ಟೆಲಿಫೋನ್ ಅಲ್ಲಿ ನೋಡಿದಾಗ ಅದ್ರ ಒಳಗಡೆ ಈಚ್ ಅಂಡ್ ಎವ್ರಿ ನಂಬರ್ ನ ರೊಟೇಟ್ ಮಾಡ್ಬಿಟ್ಟು ನಾವು ಕಾಲ್ ಮಾಡ್ಬೇಕಾಗುತ್ತೆ. as it is ಈ ಟೆಕ್ನಿಕ್ಸ್ ಇಂದ ಅವು ಇಂಟ್ರೊಡ್ಯೂಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ, ಇಟ್ ಹ್ಯಾಸ್ ರೊಟೇಟಿಂಗ್ ವೀಲ್ ಕ್ಯಾಲ್ಕುಲೇಟರ್. ನೋಡಿ ವೀಲ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಆ ವೀಲ್ಸ್ ಇಂದ ನಂಬರ್ಸ್ ನ ಜನರೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. It was developed by a French philosopher, the name Blaise Pascaline. Pascaline ಇಂಟ್ರೊಡ್ಯೂಸ್ ಮಾಡಿರೋ ಹೆಸರು ಏನು ಅಂತಂದ್ರೆ ಬ್ಲೈಸ್ ಪ್ಯಾಸ್ಕಲಿನ್ ಅಂತ. ಇವನು ಫ್ರೆಂಚ್ ದೇಶದವನಾಗಿರ್ತಾನೆ. He is one of the famous philosopher. It was the first mechanical calculator invented in 1641. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಈಗ ನೀವೆಲ್ಲ ಕೈಯಲ್ಲಿ ಕ್ಯಾಲ್ಸಿನ ಇಟ್ಕೊಂಡಿರ್ತೀರಾ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ರ, ಅದಕ್ಕೆಲ್ಲ ವೆರಿ ಫಸ್ಟ್ ಸ್ಟೆಪ್ ಬಂದು ಇದೆ. ಯಾವ್ದದು? ಪ್ಯಾಸ್ಕಲಿನ್ ಅಂತ ಹೇಳ್ತೀವಿ. ಅದನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಯಾರು ಅಂತಂದ್ರೆ ಬ್ಲೈಸ್ ಪ್ಯಾಸ್ಕಲಿನ್. ಅದರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ಸಿಂಪಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ನಿಮ್ಮ ಸಿಂಪಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಗೋಸ್ಕರ ನಮ್ಮ ಪ್ಯಾಸ್ಕಲಿನ್ ಅನ್ನುವಂತಹ ಒಂದು ಡಿವೈಸ್ ನ ಯೂಸ್ ಮಾಡಿದ್ರು. Take the next one students, Leibniz calculator. The next technology is called Leibniz calculator. ನೋಡಿ ಕ್ಯಾಲ್ಕುಲೇಟರ್ ಅಂತಾನೆ ನೇಮ್ ಬಂದ್ಬಿಡ್ತು. ಇದಕ್ಕಿಂತ ಮುಂಚೆ ಕ್ಯಾಲ್ಕುಲೇಟರ್ ಅಂತ ಇರ್ಲಿಲ್ಲ, ಪ್ಯಾಸ್ಕಲಿನ್ ಅಂತ ಇತ್ತು. ನೋಡಿ ಈಗ ಬಂದಿದೆ ಲಿಬ್ನಿಸ್ ಕ್ಯಾಲ್ಕುಲೇಟರ್. ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ನೋಡಿ, ಐ ಆಮ್ ಶೋಯಿಂಗ್ ದ ಟೂ ಪಿಕ್ಚರ್ಸ್. The two pictures are belongs to Leibniz calculator only. You can observe that there are some material students. Using that materials, they are going to calculate some simple arithmetic calculations. They will always imagine the number and they are going to calculate students. Leibniz calculator, it was invented by great mathematician named as Gottfried Leibniz. ಅವರ ನೇಮ್ ಇಂದಾನೆ ಇದಕ್ಕೆಲ್ಲ ನೇಮ್ಸ್ ಇಡ್ತಾ ಬಂದಿದ್ದಾರೆ ಸ್ಟೂಡೆಂಟ್ಸ್. ಇದನ್ನ ಇನ್ವೆಂಟ್ ಮಾಡಿರೋನು ಒಬ್ಬ ಮ್ಯಾಥಮೆಟಿಷಿಯನ್ ಇನ್ವೆಂಟ್ ಮಾಡಿರ್ತಾನೆ. ಅವರ ಹೆಸರು ಏನು ಅಂತಂದ್ರೆ ಗಾಟ್ಫ್ರಿಡ್ ಲಿಬ್ನೀಸ್ ಅಂತ ಕರಿತೀವಿ. He was invented successfully one calculator in 1650.
1650 ಅಲ್ಲಿ 1650ರಲ್ಲಿ ನಿಮ್ಮ ಲಿಬ್ನಿಸ್ ಕ್ಯಾಲ್ಕುಲೇಟರ್ ಅನ್ನೋದು ಇಂಟ್ರೊಡ್ಯೂಸ್ ಆಗುತ್ತೆ. ಇಟ್ ವಾಸ್ ಯೂಸ್ಡ್ ಟು ಪರ್ಫಾರ್ಮ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಫಾರ್ ಲಾರ್ಜ್ ನಂಬರ್ಸ್. ಅಲ್ಲಿವರೆಗೂ ಸಿಂಪಲ್ ಕ್ಯಾಲ್ಸಿ ಆಗಿತ್ತು. ಬಟ್ ಅಲ್ಲಿಂದ ಏನಾಗ್ಬಿಡುತ್ತೆ, ಲಿಬ್ನಿಸ್ ಕ್ಯಾಲ್ಕುಲೇಟರ್ ಅಲ್ಲಿ ಜಾಸ್ತಿ ನಂಬರ್ಸ್ ಇದ್ರೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ ಸ್ಟೂಡೆಂಟ್ಸ್, ಎಷ್ಟು ದೊಡ್ಡದಾಗಿದೆ ಇನ್ಸ್ಟ್ರೂಮೆಂಟ್. ಈಗ ಯಾರಾದ್ರೂ ಕ್ಯಾಲ್ಕುಲೇಟರ್ ಹೀಗೆ ಯೂಸ್ ಮಾಡ್ಬೇಕು ಅಂತ ಇದ್ದಿದ್ರೆ ಎಲ್ಲರೂ ದೊಡ್ಡ ದೊಡ್ಡ ಬ್ಯಾಗ್ ಗಳಲ್ಲಿ ಕ್ಯಾಲ್ಕುಲೇಟರ್ ನ ಇಟ್ಕೋಬೇಕಾಗಿತ್ತು. ಬಟ್ ಇಲ್ಲಿಂದ ಇನ್ವೆಂಟ್ ಆಗಿರುವಂತ ಕ್ಯಾಲ್ಕುಲೇಟರ್ ನಿಮ್ ಕೈಗೆ ಬರ್ತಾ ಬರ್ತಾ ಈಗ ಕೈಯಲ್ಲಿ ಸಿಂಪಲ್ ಆಗಿ ಯೂಸ್ ಮಾಡೋ ತರ ಇನ್ಸ್ಟ್ರೂಮೆಂಟ್ ಆಗೋಗ್ಬಿಟ್ಟಿದೆ. ಅದಕ್ಕೆಲ್ಲ ಬೇಸಿಕ್ ಯಾವ್ದು ಅಂತಂದ್ರೆ ಲಿಬ್ನಿಸ್ ಕ್ಯಾಲ್ಕುಲೇಟರ್ ಅಂತ ಕರಿಬಹುದು. ಈಗ ನೆಕ್ಸ್ಟ್ ಒನ್ ಜಾಕ್ವರ್ಡ್ ಲೂಮ್ ಸ್ಟೂಡೆಂಟ್ಸ್. ಇದರ ಹೆಸರೇ ಜಾಕ್ವರ್ಡ್ ಲೂಮ್ ಅಂತ ಹೇಳಿ. ಎಲ್ಲರ ಕಾನ್ಸಂಟ್ರೇಷನ್ ಇಲ್ಲೇ ಇರ್ಲಿ. ನೋಡಿ ಸ್ಟೂಡೆಂಟ್, ಜಾಕ್ವರ್ಡ್ ಲೂಮ್ ಹೇಗಿದೆ ಅಂತ ಡಯಾಗ್ರಾಮ್ ನೋಡಿ ಐಡಿಯಾ ಬರ್ತಾ ಇದೆ ನಿಮ್ಗೆ. ಇದನ್ನ ನಾವು ಜಾಕ್ವರ್ಡ್ ಲೂಮ್ ಅಂತ ಕರಿತೀವಿ. ನೋಡಿ ಪೇಪರ್ಸ್ ಎಲ್ಲ ಹಾಕಿದ್ದಾರೆ. ಐ ಹೋಪ್ ಪ್ರಿಂಟಿಂಗ್ ಟೆಕ್ನಾಲಜಿ ಅನ್ನೋದು ಕೂಡ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜಾಕ್ವರ್ಡ್ ಲೂಮ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1801, 1801ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರ ಹೆಸರೇನು ಅಂತಂದ್ರೆ ಜೋಸೆಫ್ ಮ್ಯಾರಿ ಜಾಕ್ವರ್ಡ್ ಅಂತ ಹೇಳಿ. ದ ನೇಮ್ ಇಟ್ ಸೆಲ್ಫ್ ಜೋಸೆಫ್ ಮೇರಿ ಜಾಕ್ವರ್ಡ್ ಅಂತ ಅವರ ಹೆಸರು. ಇಟ್ ವಾಸ್ ಹ್ಯಾವಿಂಗ್ ದ ಒನ್ ನೇಮ್. ಮೊದಲಿಗೆ ಇದನ್ನ ಲೂಮ್ ಅಂತ ಕರೀತಾರೆ, LOOM. ಇಟ್ ಹ್ಯಾಸ್ ಒನ್ ನೇಮ್ ಕಾಲ್ಡ್ ಲೂಮ್. ಲೇಟರ್ ಇಟ್ ವಾಸ್ ಕಾಲ್ಡ್ ಆಸ್ ಜಾಕ್ವರ್ಡ್ ಲೂಮ್. ಬರ್ತಾ ಬರ್ತಾ ಏನ್ ಮಾಡ್ತಾರೆ, ಇದನ್ನ ಫೈಂಡ್ ಔಟ್ ಮಾಡಿದ್ದು ಜೋಸೆಫ್ ಮ್ಯಾರಿ ಜಾಕ್ವರ್ಡ್ ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ ಜಾಕ್ವರ್ಡ್ ಲೂಮ್ ಅಂತ ಹೇಳಿ. ಇಟ್ ವಾಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ROM. ನೋಡಿ ಫ್ರೆಂಡ್ಸ್, ROM ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. ಅಲ್ಲಿಗೆ ನಾವು ಮಾಡುವಂತ ಕ್ಯಾಲ್ಕುಲೇಷನ್ಸ್ ನ ಸ್ಟೋರ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಜಾಕ್ವರ್ಡ್ ಲೂಮ್ ಅಲ್ಲಿ ಮೊದಲ ಬಾರಿಗೆ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ, ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ, ROM. ನೋಡಿ ಫ್ರೆಂಡ್, ಜಾಕ್ವರ್ಡ್ ಲೂಮ್ ಅಂತ ಕರಿತೀವಿ. 1801 ನಲ್ಲಿ ಇಂಟ್ರೊಡ್ಯೂಸ್ ಆಗ್ತಾನೆ, ಜೋಸೆಫ್ ಮ್ಯಾರಿ ಜಾಕ್ವರ್ಡ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ಮೊದಲಿಗೆ ಇದನ್ನ ಲೂಮ್ ಅಂತ ಕರೀತಾರೆ. ನೆಕ್ಸ್ಟ್ ಇಟ್ ವಾಸ್ ರೆಫರ್ಡ್ ಆಸ್ ಜಾಕ್ವರ್ಡ್ ಲೂಮ್. It is the first considered as ROM. ROM stands for read only memory. The next one students called difference engine. Notice students, difference engine ಹೇಗಿತ್ತು ಅಂತ. The machine ಕಾಣಿಸ್ತಾ ಇದೆಯಾ ನೀಟಾಗಿ? So this is called difference engine ಅಂತ ಕರಿತೀವಿ. ಇಲ್ಲಿಂದಾನೆ ಕಂಪ್ಯೂಟರ್ಗೆ ತುಂಬಾ ಬೇಸಿಕ್ ಕಾನ್ಸೆಪ್ಟ್ ಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. It was invented by Charles Babbage. ಯಾರು ಚಾರ್ಲ್ಸ್ ಬ್ಯಾಬೇಜ್ ಅಂತಂದ? Who is the introducer of computer itself? Introduced one device called difference engine. It is also called as analytical engine. ಇದನ್ನ ಇನ್ನೂ ಒಂದು ಹೆಸರಿಂದ ಕರೆದ್ರು analytical engine ಅಂತ ಹೇಳಿ. It was used for processing of small data. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ processing of data. So processing of small data ಅನ್ನೋದು ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಏನ್ ಮಾಡ್ತಾರೆ, ಒಂದು ಡಿವೈಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಡಿವೈಸ್ ಡಿಫರೆನ್ಸ್ ಇಂಜಿನ್. ಆ ಡಿಫರೆನ್ಸ್ ಇಂಜಿನ್ ಅಲ್ಲೇ ಪ್ರೊಸೆಸಿಂಗ್ ನ ಟ್ರಯಲ್ ಮಾಡ್ತಾರೆ ಸ್ಟೂಡೆಂಟ್ಸ್, ಅಂಡ್ ಹಿ ವಾಸ್ ಸಕ್ಸಸ್ಫುಲ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಒನ್ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಹಾಲ್ರಿತ್ ಟ್ಯಾಬ್ಯುಲೇಟಿಂಗ್ ಮೆಷಿನ್. ಸೊ ದ ಅನದರ್ ಡಿವೈಸ್ ಇಸ್ ಕಾಲ್ಡ್ ಹಾಲ್ರಿತ್ ಟ್ಯಾಬ್ಯುಲೇಟಿಂಗ್ ಮೆಷಿನ್. ಡಯಾಗ್ರಾಮ್ ನೋಡಿ ಸ್ಟೂಡೆಂಟ್ಸ್, ನಾನು 2 ಡಯಾಗ್ರಾಮ್ಸ್ ನ ಕೊಟ್ಟಿದ್ದೀನಿ. ಎರಡು ಕೂಡ ಹಾಲ್ರಿತ್ ಟ್ಯಾಬ್ಯುಲೇಟಿಂಗ್ ಮಿಷಿನ್ ಅಂತ ಕರಿತೀವಿ. See students, it was introduced in 1889. ನಿಮ್ಮ 1889ರಲ್ಲಿ ಏನಾಗುತ್ತೆ, ಹಾಲ್ರಿತ್ ಟ್ಯಾಬ್ಯುಲೇಟಿಂಗ್ ಮಿಷಿನ್ ಅನ್ನು ಏನಾಗ್ತಾನೆ, ಇಂಟ್ರೊಡ್ಯೂಸ್ ಆಗ್ತಾನೆ ಸ್ಟೂಡೆಂಟ್ಸ್. ಅಂಡ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಅನ್ ಅಮೆರಿಕನ್ ನೇಮ್ಡ್ ಆಸ್ ಹಾಲ್ರಿತ್. ಅವನ ಹೆಸರೇ ಹಾಲ್ರಿತ್ ಅಂತ ಹೇಳಿ. ಅವನು ಅಮೆರಿಕದಲ್ಲಿ ಇರ್ತಾನೆ, ಅವನೇ ಇಂಟ್ರೊಡ್ಯೂಸ್ ಮಾಡ್ತಾನೆ ಹಾಲ್ರಿತ್ ಟ್ಯಾಬ್ಯುಲೇಟಿಂಗ್ ಮೆಷಿನ್ ಅಂತ ಹೇಳಿ. It is a counting machine students. It was first used to count the population of USA, United States of America. ಮೊದಲಿಗೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಎಲ್ಲಿ ಅಂತಂದ್ರೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಎಷ್ಟು ಜನ ಇದ್ದಾರೆ, ಪಾಪ್ಯುಲೇಷನ್ ಎಷ್ಟಿದೆ, ಆ ದೇಶದ ಜನಪ್ರಮಾಣ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. It was one of main electronic device. So ಇವನನ್ನ ಫಸ್ಟ್ ಮೇನ್ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿ ಕೂಡ ಇಡೀ ಪ್ರಪಂಚ ನೋಡುತ್ತೆ. ಅದನ್ನ ನಾವು ಕರೆಯೋದು ಹಾಲ್ರಿತ್ ಟ್ಯಾಬ್ಯುಲೇಟಿಂಗ್ ಮೆಷಿನ್ ಅಂತ ಹೇಳಿ. ಐಡಿಯಾ ಬಂತ?
ದಿಸ್ ಇಸ್ ಅಬೌಟ್ ಯುವರ್ ಹಿಸ್ಟರಿ ಆಫ್ ದ ಕಂಪ್ಯೂಟರ್. ಹಾಲ್ರೈತ್ ಟ್ಯಾಬ್ಯುಲೇಟಿಂಗ್ ಮಿಷಿನ್ ಆಗೋದ್ಮೇಲೆ ನಿಮ್ಮ ಅದೇ ಚಾರ್ಲ್ಸ್ ಬ್ಯಾಬೇಜ್ ಏನ್ ಮಾಡ್ತಾನೆ, ನಿಮ್ಮ ಡಿಫರೆನ್ಸ್ ಇಂಜಿನ್ ಎಲ್ಲಾನು ಬೇಸಿಕ್ ಆಗಿ ಇಟ್ಕೊಂಡು ಒಂದನ್ನ ಫೈಂಡ್ ಔಟ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್. ಏನಂತ ಕರಿತೀವಿ? ಕಂಪ್ಯೂಟರ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಹಿಸ್ಟರಿ ಆಫ್ ದ ಕಂಪ್ಯೂಟರ್. ಹಿಸ್ಟರಿ ಆಫ್ ದ ಕಂಪ್ಯೂಟರ್ ಅಲ್ಲಿ ಫಸ್ಟ್ ಅಬ್ಯಾಕಸ್, ನಾಪಿಯರ್ ಬೋನ್ಸ್, ಸ್ಲೈಡ್ ರೂಲ್, ಪಾಸ್ಕಲಿನ್, ಲಿಬ್ನಿಸ್ ಕ್ಯಾಲ್ಕುಲೇಟರ್, ಜಾಕ್ವರ್ಡ್ ಲೂಮ್, ಡಿಫರೆನ್ಸ್ ಇಂಜಿನ್, ಹಾಲ್ರಿತ್ ಟ್ಯಾಬ್ಯುಲೇಟಿಂಗ್ ಮೆಷಿನ್. ಐಡಿಯಾ ಬಂತಾ? ಇಲ್ಲಿಗೆ ಹಿಸ್ಟರಿ ಆಫ್ ದ ಕಂಪ್ಯೂಟರ್ ಕ್ಲೋಸ್ ಆಗುತ್ತೆ ಸ್ಟೂಡೆಂಟ್ಸ್. ಟೇಕ್ ಡೌನ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಕಾಲ್ಡ್ ಜಾಯ್ಸ್ಟಿಕ್. ಸಿ ಸ್ಟೂಡೆಂಟ್ಸ್, ಜಾಯ್ಸ್ಟಿಕ್ ಏನಂತ ಕರಿತೀವಿ ನಾವು? ಇವನ್ನ ಜಾಯ್ಸ್ಟಿಕ್ ಅಂತ ಕರಿತೀವಿ. ಏನಕ್ಕೋಸ್ಕರ ಯೂಸ್ ಆಗ್ತಾನೆ ಜಾಯ್ಸ್ಟಿಕ್ ಅಂತ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಡಯಾಗ್ರಾಮ್ ಕೂಡ ನಿಮ್ ಕಾಣಿಸ್ತಾ ಇದೆ ಜಾಯ್ಸ್ಟಿಕ್ ಹೇಗಿರುತ್ತೆ ಅಂತ ಹೇಳಿ. ಇಟ್ ಲುಕ್ಸ್ ಲೈಕ್ ಎ ಕಾರ್ ಗೇರ್. ನಿಮ್ಮ ಕಾರ್, 4 ವೀಲರ್ ಕಾರ್ ಒಳಗಡೆ ಗೇರ್ ಇರುತ್ತಲ್ವಾ, ಅದೇ ತರನೇ ಇರ್ತಾರೆ. ಎ ಜಾಯ್ಸ್ಟಿಕ್ ಇಸ್ ಅನ್ ಇನ್ಪುಟ್ ಡಿವೈಸ್. ಮೊದಲಿಗೆ ಇವನ್ನ ನಾವು ಇನ್ಪುಟ್ ಡಿವೈಸ್ ಅಂತ ಕರಿಬೇಕು. ಕನ್ಸಿಸ್ಟಿಂಗ್ ಆಫ್ ಸ್ಟಿಕ್. ನೋಡಿ ಇಲ್ಲಿದೆ ಸ್ಟಿಕ್. ಇಟ್ ಲುಕ್ಸ್ ಲೈಕ್ ಎ ಕಾರ್ ಗೇರ್. ಸೊ ಅವ್ನ್ ಕಾಣಿಸೋದು ಹೇಗೆ, ಅವನ ಅಪಿರಿಯನ್ಸ್ ಹೇಗಿರುತ್ತೆ, ಕಾರ್ ಗೇರ್ ತರ ಇರುತ್ತೆ. ದ ಜಾಯ್ಸ್ಟಿಕ್ ಕ್ಯಾನ್ ಬಿ ಮೂವ್ಡ್ ಇನ್ ಆಲ್ 4 ಡೈರೆಕ್ಷನ್ಸ್. ನೀವು ಅವನ್ನ 4 ಡೈರೆಕ್ಷನ್ಸ್ ಅಲ್ಲೂ ಕೂಡ ಆಪರೇಟ್ ಮಾಡ್ಕೋಬಹುದು. ಏನಕ್ಕೋಸ್ಕರ? ಇಟ್ ಇನ್ಕ್ಲೂಡ್ಸ್ ಎ ಬಟನ್ ಆನ್ ದ ಟಾಪ್ ಆಫ್ ಇಟ್ ಯೂಸ್ಡ್ ಟು ಸೆಲೆಕ್ಟ್ ಸಮ್ ಆಪ್ಷನ್ಸ್. ನೋಡಿ ಇಲ್ಲಿ ಬಟನ್ಸ್ ಇದೆ, ನೋಡಿ ಬಟನ್ಸ್ ಇದೆಯಾ? ಇಲ್ಲಿದೆ ನೋಡಿ. ಇದ್ರೊಳಗಡೆ ಇಲ್ಲ, ಇಲ್ಲಿದೆ ನೋಡಿ. ಈ ಬಟನ್ಸ್ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಸಮ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ಸರ್ ಜಾಯ್ಸ್ಟಿಕ್ ಇಂದ ಅಡ್ವಾಂಟೇಜ್ ಏನು ಸರ್? ಇಲ್ಲಿದೆ ನೋಡಿ, ಬಹಳ ಇಂಪಾರ್ಟೆಂಟ್, ನಿಮಗ್ ಬಹಳ ಇಷ್ಟ ಆಗೋಗ್ತಾನೆ. ಇಟ್ ಈಸ್ ಮೇನ್ಲಿ ಯೂಸ್ಡ್ ಇನ್ ಪ್ಲೇಯಿಂಗ್ ಕಂಪ್ಯೂಟರ್ ಗೇಮ್ಸ್. ನಿಮ್ಮ ಕಂಪ್ಯೂಟರ್ ಗೇಮ್ಸ್ ಆಡೋದಕ್ಕೆ ಜಾಯ್ಸ್ಟಿಕ್ ಅನ್ನೋನು ಬಹಳ ಯೂಸ್ ಆಗ್ತಾನೆ ಸ್ಟೂಡೆಂಟ್ಸ್. ನವಡೇಸ್ ನಾವು ಯೂಸ್ ಮಾಡ್ತಿಲ್ಲ ಅಷ್ಟೇ. ಮೊದಲಿಗೆ ಪ್ರೈವೇಟ್ ಸೆಂಟರ್ಸ್ ಅಂತ ಇರ್ತಾ ಇತ್ತು ಸ್ಟೂಡೆಂಟ್ಸ್. ಈಗ ಸೈಬರ್ ಸೆಂಟರ್ಸ್ ಹೇಗಿದೆ, ಕಂಪ್ಯೂಟರ್ ಗೇಮಿಂಗ್ ಸೆಂಟರ್ಸ್ ಇರ್ತಾ ಇತ್ತು. ಆ ಕಂಪ್ಯೂಟರ್ ಗೇಮಿಂಗ್ ಸೆಂಟರ್ಸ್ ಅಲ್ಲಿ ಜಾಯ್ಸ್ಟಿಕ್ ಗಳನ್ನ ಇಡ್ತಾ ಇದ್ರು. ಅವರಿಗೆ ನಾವೆಲ್ಲ 8 ರೂಪಾಯಿ ಕೊಟ್ಬಿಟ್ಟು ಗೇಮ್ಗಳನ್ನ ಆಡ್ತಾ ಇದ್ವಿ. 1 ಅವರ್ಗೆ 8 ರೂಪಾಯಿ ಸ್ಟೂಡೆಂಟ್ಸ್. ಆವಾಗ ಕಂಪ್ಯೂಟರ್ ಗೇಮ್ಸ್ ಅಂತಂದ್ರೆ ಬಹಳ ಇಂಟ್ರೆಸ್ಟ್ ಜಾಸ್ತಿ. ಈಗ ನೀವು ಆ ತರದನ್ನೆಲ್ಲ ಇನ್ಸ್ಟ್ರೂಮೆಂಟ್ಸ್ ನ ನೋಡ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಅಲ್ಲಿ ನೋಡ್ಬೋದು. ಈಗ ಶಾಪಿಂಗ್ ಮಾಲ್ಸ್ ಅಲ್ಲೆಲ್ಲ ಹೋದ್ರೆ ನೀವು ಅಲ್ಲಿ ಸ್ಕೂಟರ್ ಇರುತ್ತೆ, ಚಿಕ್ಕ ಮಕ್ಕಳು ಸ್ಕೂಟರ್. ಅಬ್ಸರ್ವ್ ಮಾಡಿದೀರಾ? ಮಕ್ಕಳು ಅದ್ರ ಮೇಲೆ ಕೂತಿರ್ತಾರೆ ಅಂಡ್ ಅಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಗೇಮ್ ಓಡ್ತಾ ಇರುತ್ತೆ ಸ್ಟೂಡೆಂಟ್ಸ್. ಇವನ್ ಇಲ್ಲಿ ರೈಸ್ ಮಾಡ್ದಂಗೆ ಅಲ್ಲಿ ಟಿವಿ ಸ್ಕ್ರೀನ್ ಅಲ್ಲಿ ಓಡ್ತಾ ಇರುತ್ತೆ. ಅಲ್ಲಿ ಟಿವಿ ಸ್ಕ್ರೀನ್ ಅಲ್ಲಿ ಏನಾದ್ರು ಲೈಕ್ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಏನಾದ್ರು ಇಮಿಡಿಯೇಟ್ ಬೈಕ್ ಡ್ಯಾಶ್ ಆಗಿ ಬಿದ್ದೋದ್ರೆ ಮಗು ಇಲ್ಲೇ ಬಿದ್ದೋಗ್ಬಿಟ್ಟಿರ್ತಾನೆ. ಆದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರ್ತಾನೆ. ದಿಸ್ ಇಸ್ ಅಬೌಟ್ ಯುವರ್ ಜಾಯ್ಸ್ಟಿಕ್ ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜಾಯ್ಸ್ಟಿಕ್ ಇಸ್ ಅನ್ ಇನ್ಪುಟ್ ಡಿವೈಸ್ ಕನ್ಸಿಸ್ಟಿಂಗ್ ಆಫ್ ಎ ಸ್ಟಿಕ್. ಇಟ್ ಲುಕ್ಸ್ ಲೈಕ್ ಎ ಕಾರ್ ಗೇರ್. The joystick can be moved in all 4 directions. It includes a button on the top of it used to select some options. It is mainly used in playing of varieties of games, nothing but computer games. Idea banta? Take on the next one called scanner. Bala chennagi artha madಕೊಳ್ಳಿ. The next concept is called scanner. ಹೇಗೆ ಯೂಸ್ ಆಗುತ್ತೆ, ಏನಿದ್ರಿಂದ ಅಡ್ವಾಂಟೇಜ್ ನೋಡೋಣ. The scanner is an input device. Scanner ಕೂಡ one of the input device which works more like a photocopy machine. ಇವನ್ ಹೇಗೆ ವರ್ಕ್ ಆಗ್ತಾರೆ, ಫೋಟೋಕಾಪಿ ಮಿಷಿನ್ ತರ ವರ್ಕ್ ಆಗ್ತಾನೆ. ಇಟ್ ಈಸ್ ಯೂಸ್ಡ್ ವೆನ್ ಸಮ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ಆನ್ ಪೇಪರ್. ಪೇಪರ್ ಮೇಲೆ ಏನೋ ಇನ್ಫಾರ್ಮೇಶನ್ ಅವೈಲಬಲ್ ಇದೆ ಅಂತ ತಿಳ್ಕೊಳ್ಳಿ. ಪೇಪರ್ ಮೇಲೆ ಇನ್ಫಾರ್ಮೇಶನ್ ಇದೆ. ಇಟ್ ಈಸ್ ಟು ಬಿ ಟ್ರಾನ್ಸ್ಫರ್ ಟು ದ ಕಂಪ್ಯೂಟರ್ ಫಾರ್ ಫರ್ದರ್ ಮ್ಯಾನಿಪುಲೇಷನ್. ಅಂದ್ರೆ ನಿಮ್ಮ ಒಂದು ಪೇಪರ್ ಮೇಲೆ ಇರುವಂತ ಇನ್ಫಾರ್ಮೇಶನ್ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತಂದ್ರೆ ಸ್ಕ್ಯಾನರ್ ಯೂಸ್ ಆಗುತ್ತೆ. ನಿಮ್ಗೆ ಇನ್ನೂ ಚೆನ್ನಾಗಿ ಹೇಳ್ಬೇಕು ಸ್ಕ್ಯಾನರ್ ಬಗ್ಗೆ ಅಂತಂದ್ರೆ ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಹೇಗೆ? ಸ್ಕ್ಯಾನರ್ ಅಂದಿದ ತಕ್ಷಣ ನೀವು ಈಗ ನಿಮ್ಮ ಹತ್ರ ಫೋಟೋ ತೆಗೆಸ್ಕೊಂಡಿರ್ತೀರ, ಪ್ರಿಂಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ ಪ್ರಿಂಟ್ ಆಗಿರೋ ಫೋಟೋ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಇನ್ನೊಂದು ಕಾಪಿ ಬೇಕು ಅಂತಂದ್ರೆ ನೀವ್ ಅಗೇನ್ ಸ್ಟುಡಿಯೋಗೆ ಹೋಗ್ಬಿಟ್ಟು ತೆಗೆಸ್ಕೊಳ್ಬೇಕು ಅಂತ ಏನಿಲ್ಲ. ಆ ಫೋಟೋ ಕೊಟ್ಬಿಟ್ಟು ನನಗೆ ಇದನ್ನ 4 ಕಾಪಿ ಹಾಕೊಡು ಅಂದ್ರೆ ಅವ್ನು ಪ್ರಿಂಟ್ ಹಾಕೊಡ್ತಾನೆ. ಹೇಗೆ? ಅವನು ಮೊದಲು ಏನ್ ಮಾಡ್ತಾನೆ, ನೀವು ಕೊಟ್ಟಿರುವಂತ ಫೋಟೋನ ಏನ್ ಮಾಡ್ಕೊಳ್ತಾನೆ, ಸ್ಕ್ಯಾನರ್ ಅಲ್ಲಿ ಇಟ್ಟು ಸ್ಕ್ಯಾನ್ ಮಾಡ್ತಾನೆ. ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ಅದು ಸೇಮ್ ಆಸ್ ಇಟ್ ಈಸ್ ಫೋಟೋ ಕಂಪ್ಯೂಟರ್ಗೆ ಬರುತ್ತೆ. ಮತ್ತೆ ಅದನ್ನ ಪ್ರಿಂಟ್ ಕೊಡ್ತಾನೆ, ಪ್ರಿಂಟ್ ಆಗುತ್ತೆ ಸ್ಟೂಡೆಂಟ್ಸ್. ನೋಡಿ, ದ ಸ್ಕ್ಯಾನರ್ ಕ್ಯಾಪ್ಚರ್ಸ್ ಇಮೇಜಸ್ ಫ್ರಮ್ ದ ಸೋರ್ಸ್ ವಿಚ್ ಆರ್ ದೆನ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಫಾರ್ಮ್.
ಸೊ ಸ್ಕ್ಯಾನ್ ಮಾಡ್ಕೊಂಡು ಕಂಪ್ಯೂಟರ್ಗೆ ಬೇಕಾಗಿರುವಂತ ಡಿಜಿಟಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಇಟ್ಕೊಳ್ತಾರೆ. ಇದನ್ನ ನಾವು ಸ್ಕ್ಯಾನರ್ಸ್ ಅಂತ ಕರಿತೀವಿ. ಐಡಿಯಾ ಬಂತಾ? ಈಗ ನೆಕ್ಸ್ಟ್ ಒನ್ ಸ್ಟೂಡೆಂಟ್, ಸಮ್ ಆಪ್ಟಿಕಲ್ ಡಿವೈಸಸ್ ಅಂತ ಹೇಳ್ತೀವಿ. ನೋಡಿ ಸ್ಟೂಡೆಂಟ್ಸ್, ಯಾವ್ದು ನೆಕ್ಸ್ಟ್ ಕಾನ್ಸೆಪ್ಟ್? ಸಮ್ ಆಪ್ಟಿಕಲ್ ಡಿವೈಸಸ್, ಯು ಕ್ಯಾನ್ ಸೇ ಸಮ್ ಸ್ಕ್ಯಾನರ್ಸ್. ಇದನ್ನ ನೀವು ಸಮ್ ಸ್ಕ್ಯಾನರ್ಸ್ ಅಂತ ಕೂಡ ತಗೋಬಹುದು. ದ ಪಾಯಿಂಟ್ ನಂಬರ್ 1, ಆಪ್ಟಿಕಲ್ ಮಾರ್ಕ್ ರೀಡರ್. ಬರ್ಕೊಳ್ಳಿ ಸ್ಟೂಡೆಂಟ್ಸ್, OMR. OMR, you can take it as optical mark reader. ನೀವು ಇದನ್ನ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಾನೆ ತಗೊಳ್ಳಿ. OMR. ನೋಡಿ ಸ್ಟೂಡೆಂಟ್ಸ್, ಆಪ್ಟಿಕಲ್ ಮಾರ್ಕ್ ರೀಡರ್ ಇಸ್ ಅ ಡಿವೈಸ್ ದಟ್ ರೀಡ್ಸ್ ಪೆನ್ಸಿಲ್ ಆರ್ ಡಾರ್ಕ್ ಪೆನ್ ಮಾರ್ಕ್ಸ್. ಪೆನ್ಸಿಲ್ಗಳಿಂದ ನೀವು ಮಾರ್ಕ್ ಮಾಡಿರುವಂತದನ್ನ, ಡಾರ್ಕ್ ಪೆನ್ಗಳಿಂದ ಮಾರ್ಕ್ ಮಾಡಿರುವಂತದನ್ನ ಇವನೇನ್ ಮಾಡ್ತಾನೆ? ರೀಡ್ ಮಾಡ್ತಾನೆ. They are used in objective type answer paper valuation. ಏನ್ ಸ್ಟೂಡೆಂಟ್ಸ್ ಆಬ್ಜೆಕ್ಟಿವ್ ಟೈಪ್ ಅಂತಂದ್ರೆ, ಅಂದ್ರೆ ಕ್ವೆಶ್ಚನ್ 1 ಇರುತ್ತೆ, ಆಪ್ಷನ್ ಗಳು 4 ಇರುತ್ತೆ. ನೀವ್ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡುವಂತ ಪ್ರೊಸೀಜರ್ ನ ನಾವೇನಂತ ಕರಿತೀವಿ? ಆಬ್ಜೆಕ್ಟಿವ್ ಟೈಪ್ ಆನ್ಸರ್ ಪೇಪರ್ ಅಂತ ಕರಿತೀವಿ. ಅದನ್ನ ಇವ್ಯಾಲ್ಯೂಯೇಷನ್ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೂಡ OMR ನ ಜನರಲ್ ಆಗಿ ಯೂಸ್ ಮಾಡ್ತಾರೆ. ಜನರಲಿ ಎಜುಕೇಶನ್ ಯೂನಿವರ್ಸಿಟೀಸ್ ಆರ್ ಯೂಸಿಂಗ್ OMR. ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ. ದಿಸ್ ಇಸ್ ಒನ್ ಟೈಪ್ ಆಫ್ ಕ್ವೆಶ್ಚನ್ ಪೇಪರ್. ಕಾಣಿಸಿದೆಯಾ ಸ್ಕ್ರೀನ್ ಮೇಲೆ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಆನ್ಸರ್ ಶೀಟ್ ಇಲ್ಲಿದೆ. ಸೊ ಕ್ವೆಶ್ಚನ್ 1 ಇರುತ್ತೆ, ಲೈಕ್ ಫಸ್ಟ್ ಒನ್ ಗೆ ಎ ನ, ಬಿ ಆರ್ ಸಿ ಆರ್ ಡಿ. ಬಿ ನ ಮಾರ್ಕ್ ಮಾಡಿದ್ದಾರೆ ನೋಡಿ. ಸೆಕೆಂಡ್ ಒನ್ ಗೆ ಎ ಮಾರ್ಕ್ ಆಗಿದೆ, ಥರ್ಡ್ ಒನ್ ಗೆ ಡಿ ಮಾರ್ಕ್ ಆಗಿದೆ. ಸೊ ಸಿ ಸ್ಟೂಡೆಂಟ್ಸ್, ಈ ತರ ಇರುತ್ತೆ ಸ್ಟೂಡೆಂಟ್ಸ್ OMR ಶೀಟ್. ನಿಮಗೆ OMR ಶೀಟ್ ಆಲ್ರೆಡಿ ನೋಡಿರ್ತೀರಾ, SSLC ಎಲ್ಲ ಫಿಲ್ ಮಾಡಿರ್ತೀರಾ. OMR ಶೀಟ್ ಒಂದೇ ಬರುತ್ತೆ, ಹುಷಾರಾಗಿ ಫಿಲ್ ಮಾಡಿ, ಬ್ಲಾಕ್ ಬಾಲ್ ಪೆನ್ ಯೂಸ್ ಮಾಡಿ, ಶೇಡ್ ಮಾಡಿ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿರ್ತಾರೆ. ಸಿ ಸ್ಟೂಡೆಂಟ್ಸ್, OMR ಮಿಷಿನ್ ಇಲ್ಲಿ ನಾವು ಶೀಟ್ ನ ಹಾಕಿದ್ವಿ, ಅದು ರೀಡ್ ಆಗ್ತಾ ಇದೆ ನೋಡಿ ಸ್ಟೂಡೆಂಟ್ಸ್. ರೀಡ್ ಆಗಿ ಯಾವ್ಯಾವ ಕ್ವಶನ್ ಗೆ ಯಾವ್ಯಾವ ಆನ್ಸರ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಲೋಡ್ ಆಗ್ಬಿಡುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನವಡೇಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲಾನು OMR ಶೀಟ್ಸ್, CET ಎಕ್ಸಾಮ್ ಗಳೆಲ್ಲ OMR ಶೀಟ್ಸ್. ಐಡಿಯಾ ಬಂತಾ? OMR stands for optical mark reader. It is used to read pencil or dark pen marks, students. Idea banta? Take on the next one, that is called optical character reader. Optical character reader recognition ಅಂತಂದ್ರು ಒಂದೇ ಸ್ಟೂಡೆಂಟ್ಸ್. OCR, ಅವನು OMR, ಇವನು OCR. ಹೇಗೆ ವರ್ಕ್ ಆಗ್ತಾನೆ? It is used to recognize alphabetic and numeric characters printed on the paper. ನಿಮ್ಮ ಪೇಪರ್ ಮೇಲೆ ಪ್ರಿಂಟ್ ಆಗಿರುವಂತಹ ಆಲ್ಫಾಬೆಟ್ ಅಂಡ್ ನ್ಯೂಮರಿಕ್ ಅಂದ್ರೆ A to Z, ನ್ಯೂಮರಿಕ್ 0 to 9 ಯಾವುದೇ ಕ್ಯಾರೆಕ್ಟರ್ ಪ್ರಿಂಟ್ ಆಗಿರ್ಲಿ, ಅವನನ್ನ ಏನ್ ಮಾಡ್ತಾರೆ? ರೀಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. OCR ಆರ್ ಯೂಸ್ಡ್ ಇನ್ ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್. ನವೇಡೇಸ್ ನೀವು ಅಬ್ಸರ್ವ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ರೀಡಿಂಗ್ ಆಫ್ ಪಿನ್ ಕೋಡ್ ನಂಬರ್ಸ್ ಇನ್ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ಗಳಲ್ಲಿ ಪೋಸ್ಟಲ್ ಕಾರ್ಡ್ಸ್ ಅಲ್ಲಿ ಪಿನ್ ಕೋಡ್ಸ್ ಅಂತ ಏನ್ ಪ್ರಿಂಟ್ ಆಗಿರುತ್ತೆ ಅದನ್ನ ರೀಡಿಂಗ್ ಗೆ ಕೂಡ ಯೂಸ್ ಮಾಡ್ತಾರೆ. ಸಿ ಸ್ಟೂಡೆಂಟ್ಸ್, ಡಯಾಗ್ರಾಮ್ ನೋಡಿ. OCR ಇದೆ ನೋಡಿ, ಪೆನ್ ತರ ಇದೆ ಸ್ಟೂಡೆಂಟ್ಸ್. ಇಟ್ ಇಸ್ ರೀಡಿಂಗ್ ದ ಕ್ಯಾರೆಕ್ಟರ್ಸ್. ರೀಡ್ ಮಾಡಿ ಕಂಪ್ಯೂಟರ್ ಕನೆಕ್ಷನ್ ಇರುತ್ತೆ, ಕಂಪ್ಯೂಟರ್ ಒಳಗಡೆ ಲೋಡ್ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಯಾವ್ದಿದು? ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ನೋಡಿ ಇಲ್ಲೊಂದಿದೆ, ಇಲ್ಲೊಂದನ್ನ ರೀಡ್ ಮಾಡ್ತಾ ಇದ್ರೆ 13875ABXR ಅಂತ ಇದೆ, ಅದನ್ನ ಕೂಡ ರೀಡ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಕರೆಯುವಂತದ್ದು OCR ಅಂತ. OCR ಸ್ಟ್ಯಾಂಡ್ಸ್ ಫಾರ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆರ್ ರೆಕಗ್ನಿಷನ್ ಅಂತ ಹೇಳ್ತೀವಿ. ಐಡಿಯಾ ಬಂತಾ? OMR ಅಂತಂದ್ರೆ ಮಾರ್ಕ್ ಗಳನ್ನ ರೆಕಗ್ನೈಸ್ ಮಾಡುತ್ತೆ, ಹೆಸರಲ್ಲೇ ಇದೆ ಮಾರ್ಕ್. OCR ಅಂತಂದ್ರೆ ಹೆಸರಲ್ಲೇ ಇದೆ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದಿದ ತಕ್ಷಣ ನಿಮ್ಗೆ ಎರಡೂ ಸಿಗುತ್ತೆ, ಆಲ್ಫಾಬೆಟ್ ಸಿಗುತ್ತೆ, ನ್ಯೂಮರಿಕಲ್ ಸಿಗುತ್ತೆ, ನಥಿಂಗ್ ಬಟ್ ನಂಬರ್ಸ್. ಐಡಿಯಾ ಬಂತಾ? ಟೇಕ್ ದ ನೆಕ್ಸ್ಟ್ ಒನ್, MICR. MICR stands for magnetic ink character recognition. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. MICR ಗೂ ಕೂಡ ಒಂದು ಫುಲ್ ಫಾರ್ಮ್ ಇದೆ ಸ್ಟೂಡೆಂಟ್. ಆ ಫುಲ್ ಫಾರ್ಮ್ ಏನು ಅಂತಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಕರಿತೀವಿ. ಇಟ್ ಈಸ್ ಎ ಕ್ಯಾರೆಕ್ಟರ್ ರೆಕಗ್ನಿಷನ್ that reads text printed with magnetic charged ink ಅಂತ ಹೇಳಿ. ಅಂದ್ರೆ ಇವನು ಕೂಡ ಒನ್ ಆಫ್ ದ ಕ್ಯಾರೆಕ್ಟರ್ ರೆಕಗ್ನಿಷನ್ OCR ತರನೇ. ಯಾವ ಟೈಪ್ ಆಫ್ ದನ್ನ ರೀಡ್ ಮಾಡ್ತಾರೆ ಅಂತಂದ್ರೆ ಟೆಕ್ಸ್ಟ್ ಪ್ರಿಂಟೆಡ್ ವಿತ್ ಮ್ಯಾಗ್ನೆಟಿಕ್ ಚಾರ್ಜ್ಡ್ ಇಂಕ್ ಅಂತ ಹೇಳ್ತೀವಿ. ಚಾರ್ಜ್ಡ್ ಇಂಕ್ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಮುಂದೆ ಇದ್ರ ಬಗ್ಗೆ ಇನ್ನು ಇನ್ಫಾರ್ಮೇಶನ್ ಹೇಳ್ತೀನಿ ನೋಡಿ.
MICR is widely used by banks to process checks students. ನಾವು ಬ್ಯಾಂಕ್ಗಳಲ್ಲಿ ಅಮೌಂಟ್ ಡ್ರಾ ಮಾಡಬೇಕು ಅಂದ್ರೆ ಚೆಕ್ಗಳನ್ನ ಕೊಟ್ಟಿರ್ತೀವಲ್ವಾ, ಆ ಚೆಕ್ಗಳ ಪ್ರೊಸೆಸಿಂಗ್ ಅಲ್ಲಿ MICR ನ ಬಹಳ ಯೂಸ್ ಮಾಡ್ತಾರೆ ಸ್ಟೂಡೆಂಟ್ಸ್. ನೋಡಿ ಇಲ್ಲಿದೆ, ದ ಚೆಕ್ ಕ್ಯಾನ್ ಬಿ ರೀಡ್ ಯೂಸಿಂಗ್ ಎ ಸ್ಪೆಷಲ್ ಇನ್ಪುಟ್ ಯೂನಿಟ್ which recognizes magnetic ink characters students. Magnetic ink characters ಹೇಗಿರುತ್ತೆ? MICR ಬ್ಯಾಂಕ್ಗಳು ಚೆಕ್ಗಳನ್ನ ಹೇಗೆ ಚೆಕ್ ಮಾಡುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ದ ಡಯಾಗ್ರಾಮ್ಸ್, 2 ಡಯಾಗ್ರಾಮ್ಸ್, 2 ಡಯಾಗ್ರಾಮ್ ನ ಕೊಡ್ತಿದ್ದೀನಿ ನೋಡಿ. ನೋಡಿ ಇಲ್ಲಿದೆ ಚೆಕ್, IFSC ಚೆಕ್ ಸ್ಟೂಡೆಂಟ್ಸ್, IFSC ಕೋಡ್ಗಳಿದೆ. ಇಲ್ಲಿದೆ ನೋಡಿ ಚೆಕ್ ನಂಬರ್. ಸೊ MICR ಕೋಡ್ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, MICR ಕೋಡ್ ಅಂತ ಹೇಳ್ತೀವಿ. ಅಕೌಂಟ್ ID ವಿತ್ RBI, ಇದು ಅಕೌಂಟ್ ID. ದಿಸ್ ಇಸ್ ಕಾಲ್ಡ್ ಟ್ರಾನ್ಸಾಕ್ಷನ್ ಕೋಡ್. ಇಲ್ಲಿ ನಾವು ಅಮೌಂಟ್ಸ್ ಹಾಕ್ತಿವಿ, ಡೇಟ್ಸ್ ಹಾಕ್ತಿವಿ, ಡಿಫರೆಂಟ್ ಡೀಟೇಲ್ಸ್ ಸ್ಟೂಡೆಂಟ್ಸ್, ಯಾರ್ ನೇಮ್ಗೆ ಪೇ ನೇಮು, ಅಮೌಂಟ್ ಇನ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಇರೋ ಚೆಕ್ ಅಲ್ಲಿ ಈ MICR ಇಲ್ಲಿದೆ ನೋಡಿ, ಈ ನಂಬರ್ಸ್, ಇದನ್ನ ರೆಕಗ್ನೈಸ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಒಂದು ಡಿವೈಸ್ ಬೇಕು. ಆ ಡಿವೈಸ್ ಹೆಸರೇನು ಅಂತಂದ್ರೆ MICR ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು MICR ಮಿಷಿನ್ ಇದೆ ನೋಡಿ, ಅದ್ರೊಳಗಡೆ ಚೆಕ್ ಕೂಡ ಇಟ್ಟಿದ್ದಾರೆ ನೋಡಿ. ಈ ಚೆಕ್ ಈ ತರ ಏನಾಗುತ್ತೆ, ಮಿಷಿನ್ ರೀಡ್ ಮಾಡುತ್ತೆ. ಮಿಷಿನ್ ರೀಡ್ ಮಾಡಿದ ತಕ್ಷಣ ಚೆಕ್ ಈಸ್ ಆಥರೈಸ್ಡ್ ಆರ್ ನಾಟ್, ಇಟ್ ವಿಲ್ ಚೆಕ್, ಅಂಡ್ ದೆನ್ ಇಟ್ ಈಸ್ ರಿಲೀಸ್ಡ್ ಫ್ರಮ್ ಅಕೌಂಟ್ ಹೋಲ್ಡರ್, ವ್ಯಾಲಿಡ್ ಅಕೌಂಟ್ ಹೋಲ್ಡರ್. ಅಂದ್ರೆ ಕರೆಕ್ಟ್ ಆಗಿರೋ ಅಕೌಂಟ್ ಹೋಲ್ಡರ್ ಇದನ್ನ ಕೊಟ್ಟಿದಾರಾ ಇಲ್ವಾ ಪ್ರತಿಯೊಂದು ಚೆಕ್ ಮಾಡಿ. ನಿಮ್ಗೆ ಕಂಪ್ಯೂಟರ್ ಅಲ್ಲಿ ಈ ಚೆಕ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ MICR. ಈ ನಂಬರ್ಸ್ ಎಲ್ಲಾನು 7x10 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಏನಾಗುತ್ತೆ, MICR ಕೋಡ್ಗಳು ಜನರೇಟ್ ಆಗಿರುತ್ತೆ. ಇದನ್ನ ರೀಡ್ ಮಾಡ್ಬೇಕು ಅಂದ್ರೆ ಬೇರೆ ಆಪ್ಷನ್ ಇಲ್ಲ, MICR ಮಿಷಿನೇ ಬೇಕು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಸಮ್ ಆಪ್ಟಿಕಲ್ ಡಿವೈಸಸ್. ಅದರಲ್ಲಿ ಒಂದು ಬಂದು OMR, ಆಪ್ಟಿಕಲ್ ಮಾರ್ಕ್ ರೀಡರ್, ಹೆಸರಲ್ಲೇ ಇದೆ. OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಇದರಲ್ಲಿ ಜನರಲ್ ಆಗಿ ಯೂಸ್ ಮಾಡೋದು ಚೆಕ್ಗಳು ಬ್ಯಾಂಕ್ ಅಲ್ಲಿ ವ್ಯಾಲಿಡ್ ಅಲ್ವಾ ಅಂತ ಹೇಳಿ MICR ಕೋಡ್ ನ ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಸೊ ಇದನ್ನ ನಾವು ಕರೆಯೋದು ಸಮ್ ಆಪ್ಟಿಕಲ್ ಡಿವೈಸಸ್ ಅಂತ ಹೇಳಿ. ನೋಡಿ ಸ್ಟೂಡೆಂಟ್ಸ್, ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ತಗೊಳ್ತೀವಿ. ನೋಡಿ ಹೇಗಿರುತ್ತೆ ಜನರೇಷನ್ಸ್ ಆಫ್ ಕಂಪ್ಯೂಟರ್. ನೋಡಿ ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಮೇಲೆ? ಇದೆಲ್ಲ ಒಂದೇ ಕಂಪ್ಯೂಟರ್. ಒಬ್ರು ಯಜಮಾನ್ರು ಯಾರೋ ನೋಡಿ ಕನೆಕ್ಷನ್ ಗಳು ಚೆಕ್ ಮಾಡ್ತಾ ಇದ್ದಾರೆ. ಸೊ ಈ ತರ ಇತ್ತು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಐಡಿಯಾ ಬಂತ? ಇದನ್ನೆಲ್ಲ ಹೋಗ್ತಾ ಹೋಗ್ತಾ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಹೇಗಿತ್ತು, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಹೇಗಿತ್ತು, ನಮಗ್ ಬರ್ತಾ ಬರ್ತಾ ಕಂಪ್ಯೂಟರ್ ಇಷ್ಟು ಸ್ಮಾಲ್ ಹೇಗಾಯ್ತು, ಏನೇನ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿದ್ರು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡೋಣ ಸ್ಟೂಡೆಂಟ್ಸ್. ಇಲ್ಲಿಗೆ ಈ ಕ್ಲಾಸ್ ನ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ ಒಂದ್ಸತಿ ರಿವೈಸ್ ಮಾಡ್ಕೊಂಡ್ ಬರೋಣ ಏನೇನ್ ಸ್ಟಡಿ ಮಾಡಿದೀವಿ ಅಂತ ಹೇಳಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡಿರೋದು ಹಿಸ್ಟರಿ ಆಫ್ ದ ಕಂಪ್ಯೂಟರ್. The very first concept is called abacus. The next concept is called Napier bones. The next one slide rule, Pascalin, Leibniz calculator, Jacquard loom, difference engine, Hallreich tabulating machine. The next one called joystick, and then scanner, some optical devices, OMR, OCR, MICR. So next class ಅಲ್ಲಿ ರಿಮೈನಿಂಗ್ ಕಾನ್ಸೆಪ್ಟ್ ಗಳನ್ನ ಸ್ಟಡಿ ಮಾಡ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಉಮೇಶ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.